ಮೈಸೂರಿನ ಅಸ್ಮಿತೆಯಂತಿರುವ ದೇವರಾಜ್ ಮಾರ್ಕೆಟ್ ಮತ್ತು ಲ್ಯಾನ್ಸ್ಡೌನ್ ಕಟ್ಟಡಗಳ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಅತ್ಯಂತ ಮಹತ್ವದ ಆದೇಶ ಕೊಟ್ಟಿದೆ. ದಶಕಗಳ ಇತಿಹಾಸ ಇರೋ ಈ ಕಟ್ಟಡಗಳನ್ನು ನೆಲಸಮಗೊಳಿಸಬೇಕು ಅನ್ನುವ ಪ್ರಸ್ತಾಪನೆಗೆ ಬ್ರೇಕ್ ಬಿದ್ದಿದ್ದು, ಇವುಗಳ ಪುನಶ್ಚೇತನಕ್ಕೆ ಹೊಸ ಆಸೆ ಚಿಗುರಿದೆ. ಮೈಸೂರಿನ ಹೃದಯ ಭಾಗದಲ್ಲಿರುವ ದೇವರಾಜ ಮಾರುಕಟ್ಟೆ ಮತ್ತು ಲ್ಯಾನ್ಸ್ ಡೌನ್ ಪಾರಂಪರಿಕ ಕಟ್ಟಡಗಳನ್ನು ಉಳಿಸಬೇಕೆಂದು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಈ ಎರಡು ನಿರ್ಮಾಣಗಳನ್ನು ಸಂರಕ್ಷಣೆ ಮಾಡಬೇಕು ಮತ್ತು ಅಗತ್ಯವಿರೋ ಕಡೆ ನವೀಕರಣದೊಂದಿಗೆ ಪುನಃಸ್ಥಾಪನೆ ಕಾರ್ಯಗಳನ್ನು ಕೈಗೊಳ್ಳಬೇಕು ಅಂತ ನ್ಯಾಯಾಲಯವು ಅಭಿಪ್ರಾಯಪಟ್ಟಿದೆ. ವೈಜ್ಞಾನಿಕ ಸಂರಕ್ಷಣಾ ಯೋಜನೆ ರೂಪಿಸಿ ಹಾನಿಗೆ ಒಳಗಾಗಿರೋ ಭಾಗಗಳನ್ನು ಪುನರುಜ್ಜೀವನಗೊಳಿಸೋಕೆ ಸೂಚಿಸಲಾಗಿದೆ. ಅದನ್ನ ಹೊಸದಾಗಿ ಕಟ್ಟಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿದಾಗ ಅಲ್ಲಿಂದ ಸ್ಥಳೀಯರೆಲ್ಲ ಬೇಡ, ಇದನ್ನ ನವೀಕರಣ ಮಾಡಿ ಅಂತ ಕೋರ್ಟ್ಗೆ ಹೋದಾಗ ಕೋರ್ಟ್ ಆದೇಶ ಮಾಡಿದೆ. ಅದನ್ನ ಹೊಡೆದಾಕ ಡೆಮಲಿಷ್ ಮಾಡೋದು ಬೇಡ, ಅದನ್ನ ಹಂಗೆ ನವೀಕರಣ ಮಾಡಿ ಅಂತ ಇವತ್ತು ಕೋರ್ಟ್ ಆದೇಶ ಮಾಡಿದೆ. ಬಟ್ ನಮ್ಮ ವೈಯಕ್ತಿಕ ಅಭಿಪ್ರಾಯ ಏನಪ್ಪ ಅಂದರೆ, ಮೈಸೂರಲ್ಲಿ ಪಾರಂಪರಿಕ ಕಟ್ಟಡಗಳಿಗೆ ಅದಕ್ಕೆ ಮರುಜೀವ ಕೊಡಬೇಕಾದ್ರು ಅದೊಂದು ನಿಜವಾದಂಥ ಸಂಗತಿ, ಅದನ್ನು ಕೊಡಬೇಕು. ಇತ್ತೀಚೆಗಷ್ಟೇ ರಾಜ್ಯ ಸರ್ಕಾರವು ಲ್ಯಾನ್ಸ್ ಡೌನ್ ಕಟ್ಟಡದ ಪುನರ್ ನಿರ್ಮಾಣಕ್ಕಾಗಿ 35.95 ಕೋಟಿ ರೂಪಾಯಿ ಮೊತ್ತದ ಟೆಂಡರ್ ಅನ್ನು ಕರೆದಿತ್ತು. ಆದರೆ ಈಗ ಸುಪ್ರೀಂ ಕೋರ್ಟ್ ನೀಡಿದ ಸೂಚನೆಯಂತೆ ಈ ಪಾರಂಪರಿಕ ನಿರ್ಮಾಣಗಳಿಗೆ ಯಾವುದೇ ಹಾನಿಯಾಗದಂತೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕಿದೆ. ಮೈಸೂರಿನ ನಾಗರಿಕ ವಾಸ್ತುಶಿಲ್ಪ ಸಮೂಹದ ಭಾಗವಾಗಿರೋ ಈ ಕಟ್ಟಡಗಳ ಸಂರಕ್ಷಣೆಗೆ ಈಗ ಹೊಸ ವೇಗ ಸಿಕ್ಕಂತಾಗಿದೆ. ಇದು ಖುಷಿ ಕೊಡೋ ವಿಚಾರ ಅಂತ ಸಂಸದ ಯದುವೀರ್ ಒಡೆಯರ್ ಹೇಳಿದ್ರು. ಉಚ್ಚ ನ್ಯಾಯಾಲಯದಿಂದ ಒಂದು ಒಳ್ಳೆ ತೀರ್ಪನ್ನು ಬಂದಿರತಕ್ಕಂಥದ್ದು. ಅಂದ್ರೆ ಇದು ಕೆಡವಿ ಪುನರ್ ನಿರ್ಮಾಣ ಮಾಡಬಾರ್ದು, ಈ ಕಟ್ಟಡದ ಒಂದು ರೆಸ್ಟೋರೇಷನ್ ಮಾಡಬೇಕು, ರೆನೋವೇಷನ್ ಮಾಡಬೇಕು ಅಂತ ತೀರ್ಪು ಬಂದಿರತಕ್ಕಂಥದ್ದು ನಾವೆಲ್ಲರೂ ಸ್ವಾಗತ ಮಾಡ್ತೀವಿ. ಇದು ಬಹಳಷ್ಟು ಅಂದ್ರೆ ಸುಮಾರು ನಾನು ಅರಮನೆಗೆ ಬರಕ್ ಮುಂಚೆಯಿಂದಾನು ಈ ಒಂದು ಹೋರಾಟ ಸ್ಥಳೀಯರು ಎಲ್ಲರೂ ನಡ್ಸ್ಕೊಂಡು ಬಂದಿರತಕ್ಕಂಥದ್ದು ಎಲ್ಲರಿಗೂ ತಿಳಿದಿರ್ತಕ್ಕಂಥ ಸಂಗತಿ. ಸರ್ಕಾರನು ಕೂಡ ಸೂಕ್ತವಾದಂಥ ರೀತಿ, ಸಕಾರಾತ್ಮಕವಾದಂಥ ರೀತಿಯಲ್ಲಿ ಇದಕ್ಕೆ ಪ್ರತಿಕ್ರಿಯೆ ಕೊಡಬೇಕು ಅಂತ ನಮ್ಮ ಆಗ್ರಹ. ಒಟ್ನಲ್ಲಿ ಪಾರಂಪರಿಕ ತಜ್ಞರು ಮತ್ತು ಮೈಸೂರಿನ ಜನತೆಯ ಹೋರಾಟಕ್ಕೆ ಈಗ ನ್ಯಾಯಾಲಯದಲ್ಲಿ ಜಯ ಸಿಕ್ಕಂತಾಗಿದ್ದು, ಮೈಸೂರಿನ ಇತಿಹಾಸವನ್ನು ಉಳಿಸೋ ಪ್ರಯತ್ನಕ್ಕೆ ಬಲ ಬಂದಿದೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆಗೆ ಆನಂದ್ KS, ನ್ಯೂಸ್ 18 ಮೈಸೂರು.